ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನನ್ನ ಮಗಳು ನಮಸ್ಕಾರ ಮಾಡ್ತಾ ಇದ್ದಾಳೆ. ಏನಪ್ಪ ಇಷ್ಟೊಂದು ವ್ಲಾಗ್ ಹಾಕಿಂತ ಟೈಮೇ ಸಿಗ್ತಾಯಿಲ್ಲ ಗಾಯ್ಸ್, ಎಡಿಟ್ ಮಾಡೋಕ್ಕೆಲ್ಲ. ಅದರಿಂದ ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ. ಇದು ಸಂಡೇ ವ್ಲಾಗ್ ಆಗಿತ್ತು. ಸೊ ಎಡಿಟ್ ಮಾಡಿ ಇವತ್ತು ಸ್ವಲ್ಪ ಫ್ರೀ ಇತ್ತು ಅಂದ್ಬಿಟ್ಟು ಎಡಿಟ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮನೇಲಿ ಸಂಡೆ ಮೀನು ತೊಗೊಂಡ್ಬಂದಿದ್ವಿ. ಸೊ ಬನ್ನಿ ಹಾಗೆ ಎಲ್ಲಿ ಹೋಗ್ತೀವಿ, ಮೀನು ಮನೆಗೆ ತೊಗೊಬಂದು ಎಲ್ಲಿ ಮಾಡ್ಕೊತಿದ್ದೆ ಅಂತ ತೋರಿಸ್ತೀನಿ. ಮುಂದೆ ಹಾಗೆ ಕಂಟಿನ್ಯೂ ವ್ಲಾಗ್ನ ವಾಚ್ ಮಾಡ್ತಾ ಇದ್ದೀನಿ. ಹೀಗೆ ನನಗೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿರೋದು ಎಲ್ಲರಿಗೂ ತುಂಬ ಧನ್ಯವಾದ. ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವಲ್ಲ, ಸಬ್ಸ್ಕ್ರೈಬ್ ಆಗಿ. ಬರೀ ಎಲ್ಲ ಸ್ಟೈಲ್ ಮಾಡೋದೇ ನಮ್ಮ ಮನೇಲಿ. ನಮ್ಮಮ್ಮ ಹಳೆ ಬ್ಲಾಗಲ್ಲಿ ನೋಡಿದ್ರು ಎಷ್ಟು ಮಾಡಿದ್ರು. ನಾವಿದೊಂದಷ್ಟೇ. ಆರ್ಚೆ ಮಾಡೋದ ನೋಡಿ ವಾಚು ಮಾತಿದ್ರೆ ವಾಚು ನೋಡಿ ಹೆಂಗ್ ರೆಡಿ ಆಗಿದೆ. ಒಳ್ಳೆ ಯಾವುದೋ ಏಲಿಯನ್ ಬಂದು ಏಲಿ ಕೆಳಗಡೆ ಬೇಗ ಎಲ್ಲಿ ಏನಾಗಿಲ್ಲ ಬಿಡೋ. ಅದೇ ಬೆಳಿಗ್ಗೆನೇ ಎದ್ದು ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ವ್ಲಾಗ್ನ ಕಂಟಿನ್ಯೂ ವಾಚ್ ಮಾಡಿ, ಬೇಜಾರಾಗಿದ್ರೂ ವಾಚ್ ಮಾಡಿ. ಬಿಕಾಸ್ ನಿಮ್ಮ ವ್ಯೂಸಿಂದ ನನಗೆ ಸಪೋರ್ಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ಪ್ಲೀಸ್. ಸಬ್ಸ್ಕ್ರೈಬ್. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಮಕ್ಳಿಗಂತೂ ನಿಜ ಖುಷಿ ಆಗುತ್ತೆ ವಿಡಿಯೋನ ತೋರಿಸಿ. ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡ್ವಿ, ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನು ಉಲ್ಟಾ ಆಯಿತು ಪ್ಲ್ಯಾನ್ ಅಂತ. ಮತ್ತು ಹಾಗೆ ನನಗೆ ಆಲ್ರೆಡಿ ಸಬ್ಸ್ಕ್ರೈಬ್ 145 ಆಗಿದ್ದೀರಾ. ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಅವರೆಲ್ಲರಿಗೂ ಬೇಜಾರು ಮಾಡಿದೆ. ಒಳ್ಳೊಳ್ಳೆ ವ್ಲಾಗ್ಸ್ನ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ಅದು ನಮ್ಮ ಅಕ್ಕ ಮನೆಗೆ ಹೋದ್ವಿ, ಅವು ಬಿಕಾಸ್ ನಮ್ಮ ಭಾವನ ಬರ್ತ್ಡೇ ಇತ್ತು ಅವತ್ತು. ಸೊ ಸರ್ಪ್ರೈಸಾಗಿ ವಿಸಿಟ್ ಮಾಡೋಣ ಅಂತ ಹೋದ್ವಿ. ನಮ್ಮ ಅಕ್ಕನಿಗೆ ನನ್ನ ಮಗ ಅಂದರೆ ತುಂಬ ಇಷ್ಟ. ಅದಕ್ಕೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಹಾಗೆ ಅವರು ಎಲ್ಲೋ ಆಗಲೇ ಹೊರಟ್ವಿ ನಾವು. ಪಾಪ ಅವರು ಎಲ್ಲೋ ಹೊರಟು ನಿಂತಿದ್ರು, ಬರ್ಡೇ ಪಾರ್ಟಿ ಇದೆ ಅಂತ. ನನಗೆ ಬೇಜಾರಾಯಿತು. ಫಸ್ಟ್ ಹೇಳಿಲ್ಲ, ಸರ್ಪ್ರೈಸಾಗಿ ಹೋಗೋಣ ಅಂತ ಹೋದ್ವಿ. ಬಟ್ ಓಕೆ, ಅವರು ಹೋಗಿ ಬನ್ನಿ ಅಂತ ಹೋಗ್ಬಿಟ್ಟು ಅವರನ್ನೆಲ್ಲ ಬರ್ತ್ಡೇ ಕಳಿಸ್ಬಿಟ್ಟು ನಾನು ಆರಾಮಾಗಿ ನಮ್ಮಮ್ಮ ಇಲ್ಲ ಯಾವಿದೆ ಬ್ಲಾಗಲ್ಲಿ ನಾನೇ ಇಲ್ಲ, ಬೇರೆಯವರೆಲ್ಲರೂ ತೋರಿಸಿದ್ದಾಯ್ತು ನನ್ನ ಮಗ. ಸೊ ನನ್ನ ಬ್ಲಾಗಲ್ಲಿ ಇವಾಗ ಫೈನಲಿ ನನಗೆ ನಂಗೆ ತುಂಬ ಫೇವ್ರೇಟ್. ನೋಡಿ ನಮ್ಮ ಮನೇಲಿ ಏನು ಹಾಕೊಳ್ಳೋ ಪ್ಲ್ಯಾನ್ ಮಾಡ್ಬೋದು. ಆದರೆ ಅಲ್ಲಿ ಜಾಗನೇ ಇಲ್ಲ. ನೆಕ್ಸ್ಟ್ ಫ್ಯೂಚರ್ ಏನಾದರೂ ನಿಮ್ಮೆಲ್ಲ ಬ್ಲೆಸ್ಸಿಂಗ್ ಇದನ್ನು ನಾನು ಫಿಕ್ಸ್ ಮಾಡ್ಬೋದು ಗೈಸ್. ಹೋಗ್ತಾ ಇದ್ದಾರೆ ಎಲ್ಲಿಗೆ ಅಂತ ಗೊತ್ತಿಲ್ಲ, ಕೇಳಿ ಗೈಸ್. ಇದೆಲ್ಲ ಸರಿನಾ? ಇಲ್ಲ. This is ginger tea. If you want, please come. If you want to live long, don't come. ಅಮ್ಮ ಇದ್ರಲ್ಲಿ ಏನಂತಾರೆ ಹೇಳೋ ನೋಡಿ, ಅವಳ ಮನೆ ಟೀ ಎಲ್ಲ ಮಾಡ್ಕೊಡ್ತಾರೆ, ನನ್ನ ಮಗಳು ಏನು ಮಾಡ್ಕೊಂಡು. ಥ್ಯಾಂಕ್ ಯು ಪಾಪ. ನೋಡಿ ನಮ್ಮ ದೊಡ್ಡಮ್ಮ ಸಖತ್ತು ಸ್ಟೈಲ್ವಾಗಿ, ಸಖತ್ತು ರಿಚ್ಚು. ನೋಡಿ ಬೆಳಗ್ಗೆನೇ ಅಲ್ಲಿ ಹಚ್ಕೊಂಡು ಕೇಕ್ ಕಟ್ವಾಗಿರ್ತೀಗ. ಶಿವನ್ ಇಲ್ಲದಲ್ಲಿ ಕೇಕೇ ಇಲ್ಲ.
ತೋರಿಸಿ ರೆಡಿ ಆಗಿಬಿಟ್ಟು ಬರ್ತ್ಡೇ ಪಾರ್ಟಿಗೆ ಹೋದ್ರು. ನಾನು ಹಾಗೆ ಒಂದು ಬಿಸಿ ಬಿಸಿ ಮೀನು ಸಾಂಬಾರು ಮಾಡಿದ್ವಿ. ನಮ್ಮ ಮನೆಯಿಂದ ತೊಗೊಂಡೋಗಿ ಅಲ್ಲಿ ಮಾಡ್ಕೊಂಡು ತಿಂದ್ವಿ. ಅಮ್ಮ ಬಿಸಿ ಬಿಸಿ ಸಾಂಬಾರು ಮಾಡಿದ್ರು. ಮಡಿಕೆಲೇ ಯೂಶ್ವಲಿ ಅವ್ರು ಮಾಡೋದು ಸಾಂಬಾರು. ಮೀನು ಸಾರೆಲ್ಲ ನಮ್ಮ ಮನೇಲಿ ಎಲ್ಲರೂ ಮಡಿಕೆಲೇ ಮಾಡ್ತೀವಿ, ಅದೊಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಮೊಟ್ಟೆ, ಆಮೇಲೆ ಫಿಶ್ ಫ್ರೈ ಮಾಡಿದರು, ತುಂಬ ಚೆನ್ನಾಗಿತ್ತು. ಫಿಶ್ ಫ್ರೈ ಮಸಾಲ ನಾನೊಂದಿನ ಒಂದು ಮಿನಿ ವ್ಲಾಗಲ್ಲಿ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇದು ಮತ್ತಿ ಮೀನು ಅಂತಾರೆ, ಇದರಲ್ಲಿ ತುಂಬ ಒಳ್ಳೆಯದು ಈ ಮೀನು ತಿಂದರೆ ಅನ್ನೋದು. ಒಮೆಗಾ ಫ್ಯಾಟಿ ಆ್ಯಸಿಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅಮ್ಮಂಗೆ ಇದು ತುಂಬ ಇಷ್ಟ, ಮತ್ತಿ ಮೀನು ಅಂದ್ಬಿಟ್ಟು ತಂದಿದ್ವಿ. ಯೂಶ್ವಲಿ ಇದರಲ್ಲಿ ಫ್ರೈ ಮಾಡಲ್ಲ, ನಮ್ಮ ಮನೇಲಿ ಮಾಡ್ತೀವಿ. ಬೇರೆಯವ್ರು ಮಾಡ್ಬೋದೇನೋ, ಬಟ್ ಯೂಶ್ವಲಿ ಜಾಸ್ತಿ ಮತ್ತಿ ಮೀನು ಫ್ರೈ ಮಾಡಲ್ಲ, ಸಾಂಬಾರಿಗೆ ಇಷ್ಟಪಡ್ತಾರೆ. ನೋಡಿ ಹೇಗೆ ಕುದೀತಾ ಇದೆ. ಮೀನು ಅಲ್ಲ ನನ್ನ ಮಗಳು, ಅದೇ ಮೀನೇ ಇದು. ಅಮ್ಮ ಸಾಂಬಾರು ಮಾಡಿ ಫ್ರೈ ಎಲ್ಲ ಮಾಡಿಕೊಟ್ರು. ಅಷ್ಟೊತ್ತಿಗೆ ತೊಗೊಂಬಂದು ನಮ್ಮ ಮನೆಯವರು ಹೋಗ್ಬೇಕಾಗಿತ್ತು ಎಲ್ಲೋ. ಅವರು ಜಸ್ಟ್ ಡ್ರಾಪ್ ಮಾಡಿ ಹೋಗೋಣ ಅಂತ ಹೋಗ್ತಿದ್ರು. ಸೊ ಅವ್ರಿಗೆ ಕೊಟ್ಟೆ, ಅವ್ರು ತುಂಬ ಇಷ್ಟಪಟ್ಟು ತಿಂದರು. ಯೂಶ್ವಲಿ ಅಮ್ಮ ಮಾಡೋದೆಲ್ಲನೂ ಅಡುಗೆ ಚೆನ್ನಾಗೇ ಇರುತ್ತೆ. ಅದೇನಕ್ಕೆ ನಮ್ಮ ಕೈಲಷ್ಟು ರುಚಿ ಬರಲ್ವೋ ನನಗಂತೂ ಇನ್ನೂ ಗೊತ್ತಿಲ್ಲ. ಎಲ್ಲರ ಮನೆಯಲ್ಲೂ ಹಾಗೆ ಅಲ್ವಾ, ಅಮ್ಮಂದಿರು ಮಾಡೋ ಅಡುಗೆ ಅಂದ್ರೇ ಒಂಥರ ಪ್ರೀತಿ. ನಾವು ಅಡುಗೆ ಮಾಡೋದು ನಮ್ಮ ಮಕ್ಳಿಗೆ ಪ್ರೀತಿ, ನಮ್ಮ ಅಮ್ಮಂದಿರು ಮಾಡೋದು ನಮಗೆ ಪ್ರೀತಿ. ಆ ಟೇಸ್ಟು, ಆ ಪ್ರೀತಿಯಿಂದ ಮಾಡೋದ್ರಿಂದ ಅದು ರುಚಿ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಾಗಿತ್ತು ಮೀನು. ನಾನು ಅಷ್ಟೊತ್ತಿಗಾಗಲೇ ಊಟ ಎಲ್ಲ ಮಾಡಿಕೊಂಡೆ. ಬಿಸಿ ಬಿಸಿ ಅಮ್ಮ ಯಾವಾಗಲೂ ಅಷ್ಟೇ, ಯಾವಾಗಲೂ ಫ್ರೈ ಮಾಡಬೇಕಾದ್ರೇ ಹಾಕ್ಕೊಟ್ಬಿಡ್ತಾರೆ. ಹಾಕ್ಕೊಡೋದಲ್ಲಿ ಟೇಸ್ಟ್ ನೋಡ್ತೀವಿ ಅಂತಲೇ ಒಂದೆರಡು ತಿನ್ಕೊಂಡು ಬಿಟ್ಟಿರ್ತೀವಿ. ಗೊತ್ತಲ್ಲ ನಿಮಗೆ, ಸೌತ್ ಇಂಡಿಯನ್ ಮಾಮ್ಸ್ ಹಾಗೆ ಅಲ್ವಾ. ಅಷ್ಟೊತ್ತಿಗಾಗಲೇ ಮಕ್ಕಳೆಲ್ಲ ಬರ್ತ್ಡೇ ಪಾರ್ಟಿ ಏನಿದೆಲ್ಲ ಇಷ್ಟೊಂದು ನನ್ನ ಮಕ್ಕಳು ಯೂಶಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹಾಗೆ ಹೋಗಿದ್ದು. ಸೊ ನೋಡಿದ್ದಾರೆ ಹೆಂಗಿದ್ದಾರೆ, ತಿಂಡಿ ಹೇಳ್ತಾರೆ. ಪರವಾಗಿಲ್ಲ. ಮುಗಿತಾ ಈ ಥರ ಏನು ಮನೆಗೆ ಬಂದಿರೋ ಗೆಸ್ಟ್ ಬಿಟ್ಬಿಟ್ಟು ಬರ್ತ್ಡೇ ಪಾರ್ಟಿ ಮಾಡ್ಕೊಬರಕ್ಕೆ ಹೋಗಿದ್ದೀರಾ. So we enjoyed a lot. ಇನ್ನೊಂದಿನ ಬರ್ತೀವ ನಿಮ್ಮ ಮನೆಗೆ ನಾವು. ಹಂಗೆಲ್ಲ ಹೇಳ್ಕೊಡ್ದು. ಇದು ಅನ್ಫಾರ್ಚುನೇಟ್. ಇದೆಲ್ಲ ಅವ್ರು ಕೊಟ್ಟಿರೋದು, ಇದೆಲ್ಲ ಫಾಲ್ಸ್ ನೋಡಿ. ನನ್ನ ಮಗಳು ಹೀಗೆ ತಿಮ್ಮಿ ಥರ ಬರ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಬಂದವಳೆ. ಇಲ್ಲಿ ದೊಡ್ಡಪ್ಪನ ಬರ್ತಡೇ ಅಂತ ಇದ್ದು. ಓಕೆ, ನೈಸ್. ಊಟದ ಮೇಲೆ ಆಂಟಿ, ಊಟದ ಮೇಲೆ ಹೊಡಿಬೋದಿರ್ತಾನೆ ಗಮನ ಕೊಟ್ಟು. ವಿಡಿಯೋ ಪಾಸ್. ಬರ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಇಷ್ಟೊಂದು ದೋಚ್ಕೊಂಡಿದ್ದಾರೆ ಈ ಮಕ್ಳಿಗೆ. ನಾವು ಏನು ಹೇಳೋಣ ಹೇಳಿ? ಕೈ ಸ್ಕ್ರಾಪ್ ಮಾಡ್ಕೊಂಡು ಹಿಂಗೆ ಬಿದ್ದಿದ್ದಾನೆ. ಬೇಕಿತ್ತಾ ನಿಮ್ಗಿದು? ಬೇಕಿತ್ತಾ? ಅದಕ್ಕೆ ಹೇಳೋದು, ದೊಡ್ಡವ್ರು ಹೇಳಿದ ಮತ್ತೆ ಕೇಳಬೇಕು ಅಂತ.
ये भी 40 रुपए ले लो प्लीज ले लो नहीं चाहिए आउट कम करके दो नहीं नहीं होता है बहुत ही काम किया है लेने का लेने क्या काम किया हम सॉरी मारी वाले सब्जी ले लो 10 रुपए की ये 5 रुपए 5 ले लो ये भी बहुत ही अच्छा है बहुत ही क्वालिटी मामा जी एक्का मम्मी को करना मम्मी ನೀನಾ ಫ್ರೈ ಮಾಡಿದಿರಾ ಇಲ್ಲ ಇಷ್ಟ ಅಂತ ಪಪ್ಪನೂ ಬಂದಿಲ್ಲ ಈಗ ಇವ್ರ ಪಪ್ಪನೂ ಬಂದಿಲ್ಲ ಅರೆ ಹಿಂಗೆ ಇಷ್ಟ ಬರ್ತಾನೆ ಈಗ ನೋಡ ಎಷ್ಟು ಡೇಂಜರ್ಸ್ ಅಂತ ಅದು ಅವ್ನು ಫಸ್ಟ್ ಗೀಸ್ ಆದ್ರೆ ಅವ್ನು ಅನ್ಕೊಂತ ಅನ್ಸುತ್ತೆ ಅಷ್ಟು ಡೇಂಜರ್ಸ್ ಅಂತ ಅವ್ನಿಗೆ ಹಿಂಗೆ ಇಟ್ಕೋಬೇಕು ನೇಲ್ लिखा था ऐसा हो गया अभी ಅದು ಮಾಡೋದಿಲ್ಲ ನಮ್ಮನೆ ಎಷ್ಟು ಜನ ಮಕ್ಕಳಿದ್ದಾರೆ ಕೌಂಟ್ ಮಾಡಿ ಶಿವಾನಿ ಲಿಖಿತ ಬುಟ್ಟು ಚೋಟಾ ಮಕ್ಕಳಿದ್ದಾರೆ ಆದಿತ್ಯ ನೀರು ಎಲ್ಲರೂ ಸಾಗರ ಸುಷ್ಮಾ ಬಟ್ ಅವರು ದೊಡ್ಡವರಿದ್ದಾರೆ ಸೊ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾರೆ ಅವರು ದಿಸ್ ಇಸ್ ಫಾರ್ ಲಿಖಿತ ದಿಸ್ ಇಸ್ ಫಾರ್ ಚೋಟಾ ದಿಸ್ ಇಸ್ ಫಾರ್ ಶಿವಾನಿ ದಿಸ್ ಇಸ್ ಫಾರ್ ವರ್ಣಿಕಾ ದಿಸ್ ಇಸ್ ಫಾರ್ ಅಮೂಲ್ಯ ದಿಸ್ ಇಸ್ ಫಾರ್ ಚಾರ್ಲಿಯಾ ದಿಸ್ ಇಸ್ ಓಕೆ जैसे एक तरह ದಿಸ್ ಇಸ್ ಫಾರ್ ಮೀ ಎಕ್ಸ್ಟ್ರಾ अरे हां नो this is also extra for me no 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 yes yes you get it this one extra yeah next this is smileys some of emojis so I love this so I'm taking this one okay me also okay that's one I'm taking this is for me this is for Shiva this is not a person chota hey chota you not chota even heart is not yours why heart you already have heart no I want this one you have heart oh my god I don't believe Vanika has a heart this is Vanika tumba natka mattalo this is for chota motakana this is who want this लिखा that's not nice we want to share it all the emojis so and then I took a big division this one this is one and this one I love it very much you know be quiet नहीं dividing एक तरह एक मेरा बर्थडे बॉय ಗೆ ಫುಲ್ ಖುಷಿಯಾಗಿ ಇಷ್ಟೊಂದೆಲ್ಲ ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ಇದು ಇಷ್ಟ Birthday boy, girls. ಸಾರಿ ಗರ್ಲ್ ದಿಸ್ ಇಸ್ ತಮಕಲ್ ಸಾಕು ಫುಲ್ ಖಾಲಿ next it is Aubrey's ಓಕೆ it's turns into ball ದಿಸ್ ಇಸ್ ಪೆನ್ಸಿಲ್ eraser and sharpener for I one month so I have one more also so I'm taking yeah nice ಬಾಳೆ also there wait ನಮ್ಮ ಮಕ್ಕಳು ಇಂಗ್ಲಿಷ್ ಬಾಳೆ is also there ಇದು ಮಾಡೋಣ hey naruto ಬೇಡ naruto this is extra so I for one chota for one Shivani boy college then I say again play what is this want justice guys blue is boy pink is girl for Shivani for chota no college girls even we have bags this is for Rugve actually we don't prefer for college girls this is for Nikita thank you yeah Doraemon is nice okay this is for Shivani no What Doraemon? yes This yes is for Shivani See Doraemon. this is for Pink and this is for me actually Likita wanted this ones even we have bags also so we have five with phone ಡಿವೈಡ್ ಮಾಡಿದ್ದೆ ತಡ ನೋಡಿ ಆಗಲೇ 4 ತಗೋಬೇಕಾ 3 ತಗೋಬೇಕಾ ಅಂತ ಅಕ್ಕ ತೆಗೆದಿದೆ ಕಾಲೇಜ್ಗೆ ಹೋಗೋ ಹುಡುಗಿರಂತ ಇವರು ಅದು ಫಸ್ಟ್ ಇಯರ್ ನೀನೇನು ಕಾಂಬಿನೇಷನ್ ತಗೊಂಡಿರಲಿ ತುಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಆಲ್ವೇಸ್ ಮ್ಯಾಥ್ಸ್ ಲವರ್ ಅಕೌಂಟೆನ್ಸಿ ಮನಿ ಎಕ್ಕ ಒನ್ ದೊಡ್ಡಪ್ಪನ ಬರ್ತಾಳೆ ಇಷ್ಟು ಮಾಡಿ ನೋಡಿ ಮನೆ ಮುಂದೆನೇ ಥಿಯೇಟ್ರ್ ಆದರೆ ಎಷ್ಟು ಚೆನ್ನಾಗಿದೆ ಹಾಗೆ ಅಷ್ಟೆಲ್ಲ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿ ಮಕ್ಕಳೆಲ್ಲ ಬಂದರು ಸರಿ ಮಕ್ಕಳನ್ನೆಲ್ಲೂ ಕರ್ಕೊಂಡೋಗಿಲ್ಲ ಸುಮಾರು ದಿನ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆ ಆಪೋಸಿಟಲ್ಲಿ ಥಿಯೇಟರ್ ಇದೆ ಸೊ ನಾವಲ್ಲಿ ಎಕ್ಕ ಮೂವಿ ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲೊಂದು ಟ್ವಿಸ್ಟ್ ಇತ್ತು ಏನು ಅಂತ ಹೇಳ್ತೀರಾ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ನಮ್ಮ ಮಕ್ಕಳು ತೊಗೊಳ್ತಾ ಇದ್ರು ಟಿಕೆಟ್ ಎಲ್ಲ ತೊಗೊಳ್ಳಿ ಅಂದ್ಬಿಟ್ಟು ಮಕ್ಕಳೆಲ್ಲ ಏನಕ್ಕೆ ಮುಂದಕ್ಕೆ ಬಿಡ್ತೀವಿ ಅಂದರೆ ಕಲಿಬೇಕು ಎಲ್ಲನೂ ಕಲಿತ್ರೆ ಒಳ್ಳೇದು ಅನ್ನೋದು ಒಂದು ಥಾಟ್ ಸೊ ಆಲ್ಮೋಸ್ಟ್ ನಾನು ಏನೇ ಮಾಡೋದಿದ್ದು ಅವರು ಹೇಳ್ತಾನೆ ಇರ್ತೀನಿ ಅವರು ಜವಾಬ್ದಾರಿ ತಗೊಳ್ಳಿ ಇವಾಗಿನ ಅಂತ ತುಂಬ ರಶ್ ಇದ್ದರು ಹಾಗೆ ನಮಗೆ ಬಾಲ್ಕನಿ ಸಿಕ್ಕಲಿಲ್ಲ ಸೋಫಾ ಸೆಟ್ ಕೇಳಿದ್ವಿ ಇಟ್ಸ್ ಓಕೆ ಅಂದ್ಬಿಟ್ಟು ಯಾವ್ದು ಸಿಗ್ತಾ ಅದಕ್ಕೆ ಹೋದ್ವಿ
ತುಂಬ ಜನ ಇತ್ತು, ಕ್ರೌಡ್ ಅಂತೂ ಇತ್ತು. ಆಬ್ವಿಯಸ್ಲಿ ಕನ್ನಡ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು ಫಸ್ಟ್. ಸೊ ಯಾವುದು ಯೂಟ್ಯೂಬಲ್ಲಿ ನೋಡೋದು ಇಲ್ಲ ನೆಟ್ಫ್ಲಿಕ್ಸ್ ಅದೆಲ್ಲ ಮಾಡಬೇಡಿ, ಥಿಯೇಟ್ರಲ್ಲಿ ಹೋಗಿ ನೋಡಿ. ಕನ್ನಡ ಮೂವಿನ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳ್ತೀನಿ. ಸೊ ಸೀಟೆಲ್ಲ ಚೆನ್ನಾಗಿದೆ, ಏನು ಆ ಥರ ಏನಿಲ್ಲ, ಹೊಸದೇ ಥಿಯೇಟರ್ ಇದು ರಿನೋವೇಷನ್ ಮಾಡಿದರು. ಸೊ ಅಲ್ಲೋ ಗೊತ್ತಾಗಿದ್ದು ನಮ್ಮ ಮೂವಿ ಜೂನಿಯರ್ ಅಂತ. ಒಟ್ಟಿನಲ್ಲಿ ಯಾವುದಾದ್ರೇನು ಮೂವಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಫಸ್ಟು ನಮಗೆ 1 ಅವರ್ ಬೋರ್ ಅನಿಸುತ್ತೆ, ಬಟ್ ಆಮೇಲೆ ತುಂಬ ಚೆನ್ನಾಗಿದೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬನ್ನಿ, ಮಕ್ಕಳು ಥರಗಳೆಲ್ಲ ನೋಡ್ತಾ ಇದ್ದೀರಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ನಿಮಗೆಲ್ಲ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.